ಹಾಯ್ ಹಲೋ ನಮಸ್ತೆ ಎಲ್ಲ ಕನ್ನಡಿಗರಿಗೂ ಕಾವ್ಯಾಸ್ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾವು ಸಾಂಬಾರು ಪುಡಿ ಮಾಡುವುದು ಹೇಗೆ ಅಂತ ನೋಡೋಣ. ತುಂಬ ಸರಳವಾಗಿ ಮನೆಯಲ್ಲೇ ಇರುವ ಸಾಮಾನುಗಳನ್ನು ಬಳಸ್ಕೊಂಡು ಒಳ್ಳೆ ಸಾಂಬಾರು ಪುಡಿಯನ್ನು ಮಾಡ್ಬೋದು. ಬನ್ನಿ ಏನೇನು ಬೇಕು ಅಂತ ನೋಡೋಣ. ಮೊದಲನೇದಾಗಿ 1 ಟೇಬಲ್ ಸ್ಪೂನ್ ಮೆಂತ್ಯಕಾಳು, 3 ಟೇಬಲ್ ಸ್ಪೂನ್ ಚನಾ ದಾಳು, 3 ಟೇಬಲ್ ಸ್ಪೂನ್ ಉದ್ದಿನಬೇಳೆ, 1 ಟೇಬಲ್ ಸ್ಪೂನ್ ಜೀರಿಗೆ, 8 ಟೇಬಲ್ ಸ್ಪೂನ್ ಅವಿಜ್ ಕಾಳು, 2 ಪೀಸು ಚಕ್ಕೆ, ಅರ್ಧ ಟೇಬಲ್ ಸ್ಪೂನು ಗಸಗಸೆ, 1 ಟೇಬಲ್ ಸ್ಪೂನು ಕಾಳುಮೆಣಸು, ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ, 1/4 ಟೇಬಲ್ ಸ್ಪೂನ್ ಇಂಗು, 3 ಟೇಬಲ್ ಸ್ಪೂನ್ ಖಾರದ ಪುಡಿ, 1 ಬೌಲ್ ಕರಿಬೇವಿನ ಎಲೆಗಳು. ಈಗ ಗ್ಯಾಸ್ ಹಚ್ಚಿ ಕಡಾಯಿ ಇಡಿ, 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಒಂದೊಂದಾಗಿ ಎಲ್ಲ ಸಾಮಗ್ರಿಗಳನ್ನು ಉರಿತಾ ಹೋಗೋಣ. ಮೊದಲನೇದಾಗಿ ಮೆಂತ್ಯಕಾಳು ಹಾಕೋಣ. ಎಣ್ಣೆ ಚೆನ್ನಾಗಿ ಕಾಯಲಿ. ಕಾದ ನಂತರ ಮೆಂತ್ಯಕಾಳು ಹಾಕೋಣ. ಕಡಿಮೆ ಫ್ಲೇಮಲ್ಲಿ ಹುರ್ಕೊಳ್ಳಿ ಎಲ್ಲ. ಈಗ ಉದ್ದಿನಬೇಳೆ ಹಾಕ್ಕೊಳ್ಳಿ. ಕೆಂಪಾಗೋ ತನಕ ಚೆನ್ನಾಗಿ ಹುರ್ಕೊಳ್ಳಿ. ಅದಾದ್ಮೇಲೆ ಕಡಲೆಬೇಳೆ ಹಾಕಿ ಅದು ಕೂಡ ಚೆನ್ನಾಗಿ ಕೆಂಪಾಗೋ ತನಕ ಹುರ್ಕೊಳ್ಳಿ. ಒಳ್ಳೆ ಬಿಸ್ಕೆಟ್ ಕಲರ್ ಬರಬೇಕು, ಕೆಂಪಾಗಿ ಘಮ ಬರೋ ತನಕ ಉರಿಬೇಕು ತುಂಬ ಚೆನ್ನಾಗಿ. ಅದಾದ್ಮೇಲೆ ಮೆಣಸು ಕಾಳು ಮೆಣಸು ಹಾಕ್ಕೊಂಡು ಹುರ್ಕೊಂಡು ಕಲರ್ ಚೇಂಜ್ ಆಗಿಂದೆ ಚಕ್ಕೆ ಹಾಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಈಗ ಹವೇಜ್ ಕಾಳು ಹಾಕ್ಕೊಳ್ಳಿ. ಅದು ಕೂಡ ಕೆಂಪಾಗೋ ತನಕ ಚೆನ್ನಾಗಿ ಹುರ್ಕೊಳ್ಳಿ. ಈಗ ಕರಿಬೇವಿನ ಎಲೆಗಳನ್ನ ಹಾಕ್ಕೊಳ್ಳಿ. ನೋಡಿ ಎಲ್ಲ ಚೆನ್ನಾಗಿ ಉರಿತಿದ್ದಂಗೆ ಒಳ್ಳೆ ಘಮ ಬರುತ್ತೆ, ಪರಿಮಳ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಉರಿತಿದ್ದಾಗೆ ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಕೂಡ ಚೆನ್ನಾಗಿ ಉರಿಬೇಕು, ಅದು ಕೂಡ ಘಮ ಬರಬೇಕು. ಎಲ್ಲ ಚೆನ್ನಾಗಿ ಕೆಂಪಾದ ನಂತರ ಮತ್ತೆ ಇವಾಗ ಖಾರದ ಪುಡಿ ಹಾಕ್ಕೊಳ್ಳಿ. ಖಾರದ ಪುಡಿ ಬದಲು ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು, ಬ್ಯಾಡಗಿ ಮೆಣಸಿನ್ಕಾಯಿನ. ನಾನಿಲ್ಲಿ ಖಾರದ ಪುಡಿ ಯೂಸ್ ಮಾಡಿದ್ದೀನಿ. ನೀವು ಬೇಕಿದ್ರೆ ಮೆಣಸಿನ್ಕಾಯಿ ಹಾಕ್ಕೋಬೋದು. ಬ್ಯಾಡಗಿ ಮೆಣಸಿನ್ಕಾಯಿ ತುಂಬ ಚೆನ್ನಾಗಿರುತ್ತೆ, ಕಲರ್ ಚೆನ್ನಾಗಿರುತ್ತೆ. ಇವಾಗ ಗಸಗಸೆ ಹಾಕ್ಕೊಳ್ಳಿ, ಅರಿಶಿನ ಪುಡಿ ಹಾಕ್ಕೊಳ್ಳಿ. ಕಡಿಮೆ ಫ್ಲೇಮಲ್ಲೇ ಹುರ್ಕೊರಿ, ಇಲ್ಲಾಂದ್ರೆ ಸೀದೋಗುತ್ತೆ. ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಚೆನ್ನಾಗಿರೋ ಹುರಿದ ನಂತರ ತಣ್ಣಗಾಗಕ್ಕೆ ಬಿಡಿ. ಫೈನಲಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ. ತಣ್ಣಗಾದ ನಂತರ ಮಿಕ್ಸಿಗೆ ಹಾಕೋವಾಗ ಹಾಕ್ಕೋಬೇಕು ಹಿಂಗನ್ನ. ಸ್ವಲ್ಪನೇ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ನೈಸ್ ಪುಡಿ ಮಾಡ್ಕೋಬೇಕು. ನಂತರ ತಣ್ಣಗಾದ ನಂತರ ಏರ್ ಟೈಟ್ ಬಾಕ್ಸ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಈ ಸಾಂಬಾರು ಪುಡಿ ಎಲ್ಲ ರೀತಿ ಸಾಂಬಾರಿಗೂ ಯೂಸ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.